ಏನಾಗಿದೆ ಅಂತಂದ್ರೆ ಎಲ್ಲ ಸುರೇಶ್ ಅವರ 32 ವರ್ಷ ಸರ್ವಿಸ್ ಸೇವೆ, ಮುಂದಿನ ಜೀವನ ನಿಮಗೆ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆ ಮಾಡಿ ವೆಂಕಟೇಶ್ವರ ಅಂತ ಹೇಳಿ ನಾನು ಮಾತನಾಡ್ತೀನಿ. ಧನ್ಯವಾದ. ಅವರ ಈ ಗೌರವಕ್ಕೆ ಪಾತ್ರ. ಏಕೆಂದರೆ ಮೊದಲೇ ನಮ್ಮ ಹಳೆ ವಿದ್ಯಾರ್ಥಿ ತಿಳಿಸಿದಂಗೆ 93-94ರಲ್ಲಿ ಪ್ರಾರಂಭವಾದಾಗ ಇದು 4 ಪಿಲ್ಲರ್ ಇರಬೇಕು ಯಾವುದೋ ಒಂದು ಇದಕ್ಕೆ. ಇದು 3 ಪಿಲ್ಲರ್ನಿಂದ ಸ್ಟಾರ್ಟ್ ಆಯಿತು. ಸತೀಶ, ಅಶೋಕ ಮತ್ತು ಸುರೇಶ ಇವರು ಮೂರೇ ಪಿಲ್ಲರ್. ಈ ಒಂದು ಸಂಸ್ಥೆಯಲ್ಲಿ ಗುರುತಿಸುವಂತೆ ಮಾಡಿದಂತಹ ಶ್ರೀ ಹಾರ್ನಳ್ಳಿ ರಾಮಸ್ವಾಮಿ ಅವರ ಕುಟುಂಬ ವರ್ಗದವರಿಗೆ ನಾವು ಯಾವಾಗಲೂ ಸಹಿತ ಚಿರಋಣಿಯಾಗಿರ್ತೀವಿ ಅನ್ನುವಂತಹ ಒಂದು ಅಂಶನ ಹೇಳ್ತಾ, ಒಳಗಡೆ ಒಂದು ಮಗುವಿನಂಥ ಹೃದಯ ಇದೆ ಅವರಿಗೆ. ಸಾಕಷ್ಟು ಅವರು ಮಾತಾಡೋದು ಸ್ವಲ್ಪ ನೇರವಾಗಿ ಹೊರಟ ಅನಿಸಿದ್ರು ಅರ್ಥಗರ್ಭಿತವಾಗಿರುತ್ತೆ, ಅದರ ಉದ್ದೇಶ ಸರಿಯಾಗಿರುತ್ತೆ. ಹಾಗಾಗಿ ಅವರು ಇಷ್ಟು ವರ್ಷ ಇಲ್ಲಿ ಸೇವೆಯನ್ನು ಮಾಡಿ ನಿವೃತ್ತಿ ಆದ ಸೇವೆ ಕಾಲೇಜಿಗೆ ಸಮಾಜಕ್ಕೆ ಸಿಗೋ ಹಾಗಾಗಿ ಅವರ ಕುಟುಂಬ ವರ್ಗ ನಿವೃತ್ತದ ಜೀವನದಲ್ಲಿ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ಈ ಕೆಲಸ ಕಡಾತುಂಡವಾಗಿ ಮಾತಾಡ್ತಾರೆ. ಅವರು ಲೋಕ ವಿರೋಧಿಯಾಗಿ ಇದ್ದೇ ಇರ್ತಾರೆ ಸಾಮಾನ್ಯ. ಅದರಲ್ಲಿ ಯಾಕೆ ಆ ಥರ ಹೇಳ್ತಾ ಇದ್ರು ಅಂದರೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಆ ರೀತಿಯಾಗಿ ವರ್ತಿಸ್ತಾ ಇದ್ದರೆ ಹೊರತು ಬೇರೆ ಯಾವುದೇ ಕಾರಣಗಳು ಇರಲಿಲ್ಲ. ಅವರು ಇದುವರೆಗೂ ಸಹ ಅವರ ನಿವೃತ್ತಿ ಜೀವನ ಅತ್ಯಂತ ಶುಭವಾಗಿರಲಿ, ಸಂತೋಷದಾಯಕವಾಗಿರಲಿ, ಮಂಗಳ ಕಾರ್ಯಗಳು ಅವ್ರ ಮನೆಯಲ್ಲಿ ನಡೀಲಿ ಅಂಥೇಳಿ ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ಕೆ ಆರ್ ಸುರೇಶ್ ಅವರೇ ಹಾಗೂ ಅವರ ಧರ್ಮಪತ್ನಿಯವರೇ, ಹಾಗೂ ಅಂತಂದರೆ ನಮ್ಮ ಸಮಾಜದ ಹಿರಿಯರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಹಾರ್ನಳ್ಳಿ ರಾಮಸ್ವಾಮಿಯವರ ಕನಸಾಗಿತ್ತು. ಈ ಜಾಗ ಅರಸೀಕೆರೆ ತಾಲೂಕು ಬ್ರಾಹ್ಮಣ ಸಂಘಕ್ಕೋಸ್ಕರ ಅವರೇ ಹೋರಾಡಿ 2 ಎಕರೆ ಜಾಗವನ್ನು ಫಸ್ಟು ನಮಗೆ ಮಂಜೂರು ಮಾಡಿಸ್ಕೊಟ್ರು. ಇದ್ರ ಬಗ್ಗೆ ಚೆನ್ನಾಗಿ ಗಮನ ಇಟ್ಟು ಚೆನ್ನಾಗಿ ಓದಿ ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರು ತರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಸುರೇಶ್ರವರು ಇಷ್ಟು ದಿವಸ, ಇಷ್ಟು ವರ್ಷ ಅಂತ ಹೇಳ್ಬೋದು, ಸುಮಾರು 32 ವರ್ಷ ಆಯಿತು ಶುರುವಾಗಿ. ಅಲ್ಲಿ 22 ವರ್ಷದಿಂದ ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಅದಕ್ಕೆ ಮುಂಚೆ ವೇಣುಗೋಪಾಲ್ ಆಗಿದ್ದರು. ನಾವು ಇದನ್ನು ಪ್ರಾರಂಭ ಮಾಡಿದಾಗ ನಾನು ನಮ್ಮ ಕಾನಳ್ಳಿ ಅವರ ಚಿಕ್ಕಪ್ಪ, ನಾನು ಸ್ವಲ್ಪ ಒಂಚೂರು ಹೇಳ್ತೀನಿ, ದಯವಿಟ್ಟೇನು ತಪ್ಪಿರ್ತಾ ಇತ್ತು. ನಾವು ಬೆಂಗಳೂರಿಗೆ 17 ಸರಿ ಹೋಗಿದ್ದು ಸುಮಾರಾಗಿ. 17 ಸರಿನೂ ನಾವು ಅಲ್ಲೇ ಇಳ್ಕೊಳ್ತಿದ್ವು. ವೆಂಕಟರಾಮು, ನಾನು, ಮುತ್ತಣ್ಣ, ಕೃಷ್ಣಮೂರ್ತಿ, ಇವರು ರಾಮು, ನಾವು 5 ಜನ ಗ್ಯಾರಂಟಿ. ನನ್ನ ಕಾರು ಇಲ್ಲೇ ವೆಂಕಟರಾಮ ಕಾರು, ನಂದೇ ಡ್ರೈವಿಂಗ್. ಯಾವುದೇ ರೀತಿ ಅವ್ರು ಯಾವುದಕ್ಕೂ ಸಹ ನಾವು ಪ್ರಿನ್ಸಿಪಾಲು ಅಂತ ಹಂಪೆ ಏನಿಲ್ಲ, ಎಲ್ಲರೂ ಸಹಿಸೋಗಿ ಹಿಂದಿಟ್ಕೊಂಡು ಹೋಗ್ತಾ ಇದ್ವಿ. ಅವ್ರ ಕಾಲದಲ್ಲಿ ನಾವು ನೋಡಿದ್ರೆ ಅದು ಯಾವುದೇ ಕಾರ್ಯಕ್ರಮ ಮಾಡಿ ಎಲ್ಲ ಸೇರಿಸ್ಕೊಂಡು ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಹಾಗೆ ಒಂದು ಒಳ್ಳೆಯ ಥರದಲ್ಲಿ ಕಾಣೋದು. ಹಾಗಾಗಿ ಇವತ್ತು ಅವ್ರ ಬಗ್ಗೆ ಹೆಸರು ಸಾಲು. ಈ ಸಂಸ್ಥೆ ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ತಂದೆಯ ಶ್ರೀಮತಿ ರಾಮಸ್ವಾಮಿ ಕಾರಣ. ಅರಸೀಕೆರೆಗೆ ನಾನು ಮಾಡೋಣಪ್ಪ ಅಂದರೆ ಒಂದು ಬೆಳವಣಿಗೆ ಕೈ ಜೋಡಿಸಿದಂಥ ದತ್ತಾತ್ರೇಯವರಾಗಲಿ, ಈಗ ನಾಗರಾಜ್ ಅವರಾಗಲಿ, ಮತ್ತು ನಮ್ಮ ರಮೇಶ್ ಅವರಾಗಲಿ ಮತ್ತು ಗೋಪಿಯವರಾಗಲಿ, ಭಾಳ ಪ್ರಾರಂಭದಿಂದಲೇ ನಮ್ಮ ಒಂದು ಸಂಸ್ಥೆಗೆ ಎಲ್ಲ ಒಂದು ಕೆಲಸದಲ್ಲೂ ಸಹ ಕೈ ಜೋಡಿಸಿದಂಥ ಇವರೆಲ್ಲ ಭಾಳ ಪ್ರಮುಖರು. ನಮ್ಮ ಚಿಕ್ಕಗಿರಿ ಬೆಟ್ಟದ ಒಂದು ಸಮಿತಿ ಅಧ್ಯಕ್ಷರಾದಂಥ ಸುಧಾಕರ್ ಅವರೇ ಮತ್ತು ಬೆಂಗಳೂರಿನಿಂದ ಆಗಮಿಸಿದಂಥ ಸ್ಥಿತಿಯಲ್ಲಿ ಆ ಒಂದು ಯಾವುದೇ ಒಂದು ಆರ್ಥಿಕವಾದಂಥ ಅನುಕೂಲತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಸಹ ಸುರೇಶ್ ಅವರು ಪ್ರಾಂಶುಪಾಲರಾಗಿ ಮತ್ತು ಅದಕ್ಕಿಂತ ಮುಂದೆ ಹಿಂದೆಯೂ ಸಹ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಂತರ ಪ್ರಾಂಶುಪಾಲರಾಗೂ ಸಹ ಏನು 22 ವರ್ಷ ಆಯಿತು. 22 ವರ್ಷ ಕೆಲಸವನ್ನು ಮಾಡಿಲ್ಲ. ನಾವು ಬಂದಾಗೆಲ್ಲ ಏನಾದ್ರು ಒಂದಲ್ಲ ಒಂದು ಟೀಕೆ ಟಿಪ್ಪಣಿ ಮಾಡ್ಕೊಂಡು ಬಂದರೂ ಸಹ, ಯಾಕೆಂದರೆ ಯಾವ ಕೆಲಸ ಆಗಿಲ್ವೋ ಅದ್ರ ಬಗ್ಗೆನೇ ಗಮನ ಹರಿಸೋದಂತೆ. ಆದ್ದರಿಂದ ಅನೇಕ ಬಾರಿ ನಮ್ಮ
ಎಲ್ಲ ಒಂದು ವಿಮರ್ಶೆಯನ್ನು ಸಹ ಸಕಾರಾತ್ಮಕವಾಗಿ ಸ್ವೀಕರಿಸಿ ಸುರೇಶ್ ಅವರು ಉತ್ತಮವಾಗಿ ಈ ಸಂಸ್ಥೆಯ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಅನುರಾಧ ಅವರು ಸಹ ನಮ್ಮ ಡಿಪ್ಲೊಮಾ ಪ್ರಾರಂಭ ಮಾಡಿದಾಗ ಅದಕ್ಕೂ ಸಹ ನೇತೃತ್ವವನ್ನು ವಹಿಸಿ ಕೆಲಸವನ್ನು ಮಾಡಿದ್ರು. ಕಾರಣಾಂತರಗಳಿಂದ ಅದನ್ನು ನಾವು ಮುಂದುವರಿಸೋದಕ್ಕಾಗಲಿಲ್ಲ. ಇದರಲ್ಲಿ ಅನೇಕ ನಮ್ಮ ಸಂಸ್ಥೆಯ ಜೊತೆಗೆ ಅವರು ಮುಂದೆಯೂ ಸಹ ಸುರೇಶ್ ಅವರು ಇರ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಪ್ರಾಂಶುಪಾಲರಾಗಿರೋದು ಒಂದು ಕಡೆ ಆದರೂ ಸಹ ಸುರೇಶ್ ಅವರು ಸಹ ನಾವು ಯಾವುದೇ ರೀತಿಯಾದಂಥ ನಮ್ಮ ನೌಕರ ವರ್ಗದವರು ಸೇರಿದ್ದಾರೆ ಅಂತ ಹೇಳಿ ನಾನೇನು ಭಾವಿಸಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅವ್ರು ಹೇಳಿದಾಗೆ ಮುಂದಿನ ಪ್ರಾಂಶುಪಾಲರು ಸದ್ಯಕ್ಕೆ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಅಂತ ಸತೀಶ್ ಅವರು, ಅಶೋಕ ಮತ್ತು ಸುರೇಶ್ ಅವರು ಇದನ್ನ ಎಲ್ಲ ಏನೇನು ಸಮಸ್ಯೆಗಳಿದ್ದರೂ ಸಹ ಎಲ್ಲವನ್ನೂ ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಈ ವೃತ್ತಿಯಿಂದ ನಿವೃತ್ತಿ ಅಷ್ಟೇ ಹೊರತು ಯಾವುದೇ ಒಂದು ಕೆಲಸವನ್ನು ಮಾಡದಲ್ಲೇ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವುದೇ ಒಂದು ನಿವೃತ್ತಿ ಅಂತ ಹೇಳಿದ್ರೆ ಏನು ಮಾಡದಲ್ಲೇ ಸುಮ್ಮನೆ ಕೂತಿರೋದು ಅಂತ ಅಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಬಹಳ ಅತ್ಯಂತ ಚಟುವಟಿಕೆಯಿಂದ ಯಾವುದಾದ್ರು ಒಂದು ಸಕಾರಾತ್ಮಕವಾಗಿ ಈ ಸಂಸ್ಥೆಯ ಬಗ್ಗೆ ಸಲಹೆ ಕೊಡೋದಾಗಲಿ ಬೇರೆ ಬೇರೆ ಒಂದು ಕೆಲಸದಲ್ಲೂ ಸಹ ತೊಡಗಿಸ್ಕೊಳ್ತಾರೆ ಸುರೇಶ್ ಅವರು. ಅವರ ನಿವೃತ್ತಿ ಜೀವನದಲ್ಲಿ ಈ ವೃತ್ತಿಯಲ್ಲದೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ. ಹಾಗಾಗಿ ನಮ್ಮ ಸುರೇಶ್ ಹೆಸರನ್ನು ಮಾಡಿದ್ದಾರೆ. ಅನೇಕ ಸಮಸ್ಯೆಗಳನ್ನು ಬಹಳಷ್ಟು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ಅವರು ಕುಟುಂಬದವರಿಗೆ ಎಲ್ಲ ಶ್ರೇಯಸ್ಸುತ್ತಾಗಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸಿ ಅವರು ಮತ್ತು ಅವರ ದಂಪತಿಗಳು ನಮ್ಮ ಸನ್ಮಾನವನ್ನು ನಮ್ಮ ಸಂಸ್ಥೆ ಪರವಾಗಿರ್ತಕ್ಕಂಥ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮಾಡಬೇಕು. ನೋಡ್ತಾ ಇದ್ರು. ಎರಡನೇ ಮಾಡಿದಾಗ ನೋಡ್ಕೊಳ್ಳೋಕ್ಕೆ ಅವಾಗ ನನ್ನ ಎಜುಕೇಶನ್ ಮುಗಿದ ಮೇಲೆ ಯಾರಿಲ್ಲ ಅಂತ ಹೇಳಿ ಮೈ ತಿಳ್ಕೊಂಡ್ಮೇಲೆ ಹೋಗಿ ಅಂಗಡಿ ಹೇಳ್ತಾ ಇದ್ದೆ. ನಮ್ಮ ಚಿಕ್ಕಪ್ಪ ಅವರು ಗೊತ್ತಿಲ್ಲ, ಅವರು ನಾವು ಅವ್ರನ್ನ ನೆನೆಸ್ಕೊಳ್ತಾ ಇದ್ದಪ್ಪ ಕೃಷ್ಣಮೂರ್ತಿ ಬಂತು, ನಮ್ಮ ಅಶೋಕ್ ಅವರ ತಂದೆ. ನೀವೆಲ್ಲರೂ ಬಂದು ಏನಾದ್ರು ಮಾಡಿ 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 ಅಂತ ಹೇಳಿ ನನ್ನನ್ನ ಸತೀಶ್ ಅವರು, ನಮ್ಮ ಕಾರ್ಯದರ್ಶಿಗಳು ಎಚ್.ಎಂ. ರಾಮಚಂದ್ರ ಅವ್ರ ಮಗ ಸತೀಶ್ ಮತ್ತು ಅಶೋಕ್, ನಾನು ಪ್ರಥಮವಾಗಿ ಇಲ್ಲಿ 1994 ನಾನು ಜಾಯಿನ್ ಆಗಿ 24 ಆಗಸ್ಟ್ 1994 ಸತೀಶ್ ಅವರು ಇಬ್ಬರು ಒಂದೇ ದಿನ. ಅದಕ್ಕಿಂತ ಒಂದು 6 ತಿಂಗಳ ಮುಂಚೆ ಸಂಸ್ಥೆಯ ಕಾರ್ಯಭಾರಗಳನ್ನು ಮಾಡಬೇಕಾದ್ರೆ ಅಶೋಕ್ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ರು. ಆಮೇಲೆ ನಾವಿಬ್ಬರು ನೇಮಕ ಹೀಗೆ ಮೊದಲ ಹಂತದಲ್ಲಿ ಇಲ್ಲಿ ಅಂದ್ರೆ ಏನು ಸಂಸ್ಥೆನಲ್ಲಿ ಆಗಿನ ಬೆಳಗಾದಿಂದ ಯಾವುದೇ ವೇತನ ನೀಡಲಿಕ್ಕೆ ಸಾಧ್ಯ ಆಗಿಲ್ಲ. ಬಂದು ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಇವತ್ತಿನ ದಿನ ನಮ್ಮ ಕೈಲಾದಷ್ಟು ದಿನ ನಮಗೆ ಉಚಿತವಾಗಿ ನಾವು ಮಾಡ್ಕೊಂಡು ಬಂದು ನಂತರ ಸಂಸ್ಥೆಗೆ ಸಾಧ್ಯವಾದಷ್ಟು ಸಂಬಳಗಳನ್ನು ನಾವು ಯಾಕೆಂದ್ರೆ ಸಂಸ್ಥೆ ಶುರುವಾಗಿ ಬೆಳೆದ ಸಣ್ಣ ಇದರಿಂದ ನೆಟ್ಕೊಂಡು ಬಂದಿದ್ದು ಕೇವಲ 6 ಜನರಿಂದ ಪ್ರಾರಂಭವಾದದ್ದು ಇದೊಂದು ಸಂಸ್ಥೆ. ಆಮೇಲೆ ನಮ್ಮ ವೇಣುಗೋಪಾಲ್ ಅವರ ಸಂಸ್ಥೆಯಿಂದ 6 ಜನ ಕೊಟ್ಟು 12 ಜನ ಶುರುವಾದಂತೆ ಈ ಸಂಸ್ಥೆ ಇವತ್ತು ಸುಮಾರು 170-180 ಹುಡುಗರು ಪ್ರವೇಶದ ಪಡೆದು ತರಬೇತಿ ಪಡಿತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಈ
ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ